ನೋಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿಂದ ಕಾಣಿಸ್ತಿದೆ. ನಾವು ಮೀನ ಇದು ಇಲ್ಲಿ ಕಾಡು ಪ್ರಾಣಿಗಳು ಯಾವ್ದು ಇಲ್ವಾ? ಇದೆ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನೀಗ ಎಲ್ಲಪ್ಪ ಇದ್ದೀನಿ ಅಂದರೆ ಮಂಡ್ಯದಿಂದ ಮೇಲ್ಕೋಟೆಗೆ ಹೋಗ್ತಾ ಇದ್ದೀನಿ. ಮಂಡ್ಯದಲ್ಲಿ ಒಂದು ಯಾವುದೋ ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಮೇಲ್ಕೋಟೆ ಕಡೆಗೆ ಹೋಗ್ತಾ ಇದ್ದೀನಿ. ಮಂಡ್ಯದಿಂದ ಬರೀ 30 ಕಿಲೋಮೀಟ್ರ್ ತೋರಿಸ್ತಿತ್ತು. ಸೊ ಹತ್ರ ಇರೋದ್ರಿಂದ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೂ ಅರ್ಧ ದಿನ ಬಾಕಿ ಇದೆ. ವಿಡಿಯೋ ಮಾಡಿ ಅಭ್ಯಾಸ ಇಲ್ದಿರೋದ್ರಿಂದ ಕೆಲವು ಸಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಓಕೆ, ಈಗ ಯಾವುದೋ ಹಂಪಾಪುರ ಅನ್ನೋ ರೋಡಲ್ಲಿ ಇದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ಇದೆ ಮೇಲ್ಕೋಟೆ. ಊರೊಳಗಡೆ ಒಂದು ಸ್ವಲ್ಪ ಸ್ಲೋವಾಗಿ ಗಾಡಿ ಓಡಿಸಿದ್ರೆ ಒಳ್ಳೆಯದು. ಕೋಳಿ ಕುರಿ ಅವು ಇವು ನುಗ್ತಾ ಇರ್ತವೆ. ಒಂಚೂರು ಟಚ್ ಆಯಿತು ಅಂದರೆ ಮುಗೀತು ನಿಮ್ಮ ಕತೆ. ಎಲ್ಲ ಸೇರ್ಕೊಂಡು ಬಾರ್ಸ್ ಕಳಿಸ್ತಾರೆ. ವೆದರ್ ಕೂಡ ಫುಲ್ ತಂಪಾಗಿದೆ, ಮೋಡ ಎಲ್ಲ ಮುಚ್ಕೊಂಡಿದೆ. ಮಳೆ ಬರೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಇದು ಯಾವ್ದು ಊರಿಂದ ಕರ್ಕೊಂಡು ಹೋಗ್ತಿದೆಯೋ ರೋಡು. ಏನೇ ಹೇಳಿ, ಈ ಥರ ರೋಡಲ್ಲಿ ಗಾಡಿ ಓಡಿಸೋ ಮಜಾ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಈ ಕಡೆ ಎಲ್ಲ ಗದ್ದೆ ಇರುತ್ತೆ, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಗಾಡಿ ಓಡಿಸ್ತಾ ಇದ್ರೆ ವಾವ್ ಅನ್ಸುತ್ತೆ. ನೋಡಿ ಅಣ್ಣ ತಂಪಾಗೈತೆ ಅಂತ ಮಲ್ಕೊಬಿಟ್ಟವ್ರೆ. ವೆದರ್ ತಂಪಾಗಿರೋದಕ್ಕೂ ರೋಡೆಲ್ಲ ಖಾಲಿ ಇರೋದಕ್ಕೂ ಸಖತ್ತಾಗಿದೆ ಮಾತ್ರ ಓಡಿಸೋ ಫೀಲಿಂಗು. ಯಾವುದ್ಯಾವುದೋ ಹಳ್ಳಿ ರೋಡ್ಗಳ ಮೂಲಕ ಕರ್ಕೊಂಡು ಹೋಗ್ತಿದೆ ಈಗ ಮ್ಯಾಪು. ಎಲ್ಲ ಹಳ್ಳಿಗಳನ್ನೂ ಬಳಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ಸುತ್ತೆ. ರೋಡ್ ಇದೆಯಾ ಇದು? ಅಮ್ಮ ರೋಡ್ ಇಲ್ವಾ ಇಲ್ಲಿ? ಪಕ್ಕದಲ್ಲಿ ಐತಾ? ಓ, ಅಲ್ಲಿ ದೇವಸ್ಥಾನ ಐತಲ್ಲ ಅಲ್ಲ? ಹಿಂಗೆ ದಾರಿ ತೋರಿಸ್ತು ಬಂದ್ಬಿಟ್ಟೆ ನಾನು. ಅಮ್ಮ ಹೆಂಗೆ ರೋಡ್ ಕನೆಕ್ಟ್ ಆಗೋದು? ಮೇಲ್ಕೋಟೆ ಸೈಡ್ಗೆ ಹೋಗ್ತಿದ್ದೆ ನಾನು. ಹಾಂ ಸರಿ ಅಕ್ಕ. ಅಯ್ಯೋ, ಈ ಮ್ಯಾಪ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಇದಾ ರೋಡು? ಓಹೋ, ನೀವೇನಾರು ಆಫ್ ರೋಡ್ ಮಾಡಬೇಕು ಅಂತ ಇದ್ದರೆ ಬಂದ್ಬಿಡಿ ಹಳ್ಳಿಗಳ ಸೈಡ್ಗೆ. ಒಳ್ಳೊಳ್ಳೆ ರೋಡ್ಗಳು ಇರ್ತವೆ ಮಾತ್ರ. ಈ ಕಡೆ ಭತ್ತ, ಆ ಕಡೆ ಭತ್ತ ಗದ್ದೆ, ಸಾಕಾಗದೆ ಮಾತ್ರ. ಮತ್ತೆ ಯಾವ ಗಾಡಿನೂ ಇಲ್ಲ, ನಮ್ಮದೇ ರಾಜ್ಯ ಭಾರ ಅನ್ನೋ ಥರ. ಇವಾಗ ಒಂಥರ ಫಾರೆಸ್ಟ್ ಏರಿಯಾ ಥರನೇ ಇದೆ. ಇದು ಫಾರೆಸ್ಟ್ ಏರಿಯಾನೇ ಅನ್ಕೋತೀನಿ. ಇದೇ ರೋಡಲ್ಲಿ ಹೋಗ್ತಾ ಇದೆ. ಮುಂದೆ ಪಾಸ್ ಆಗಿದ್ದವನು ಮತ್ತೆ ಗಾಡಿ ತೊಗೊಬಂದು, ಚೆನ್ನಾಗಿದೆ ಅಲ್ವಾ ವ್ಯೂ ಅಂದ್ಬಿಟ್ಟು ಗಾಡಿ ತೊಗೊಬಂದು ನಿಲ್ಸಿದ್ದೀನಿ. ಹಂಗೆ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ. ಮೋಟೋ ಲಾಗ್ ಮಾಡೋಕ್ಕೆ ಫಸ್ಟ್ ನನ್ನ ಹತ್ರ ಗಾಡಿ ಇರೋದು ಇದು NS 200 2023 ಮಾಡಲ್ಲು. ಮತ್ತು ಹೆಲ್ಮೆಟ್ ಬಂದು ವೇಗಾದವ್ರದ್ದು, ವೇಗ ಬೋಲ್ಟ್ ಬನ್ನಿ. GoPro Hero 9 ಇದು ನನ್ನ ಗಾಡಿ. ಓಹೋ, ಯಾವುದೋ ಫಾಲ್ಸ್ ಐತೆ ನೋಡಿಲಿ. ಯಾವುದೋ ಚೆನ್ನಾಗೈತೆ ನೋಡ್ಗುರು ವ್ಯೂ. ಸಾರ್ವಜನಿಕ ಸ್ಮಶಾನ ಅಂತೆ. ಸ್ಮಶಾನದ ಪಕ್ಕನೇ ನೀರು ಹರಿತಾ ಇದೆ. ಸ್ನಾನ ಮಾಡೋರು ಸ್ನಾನ ಮಾಡ್ತವ್ರೆ, ಬೇರೆ ಕೆಲಸ ಮಾಡೋರು ಬೇರೆ ಕೆಲಸ ಮಾಡ್ತವ್ರೆ. ಚೆನ್ನಾಗೈತೆ ಒಂದು ಲೆವೆಲಿಗೆ ನೋಡೋಕ್ಕೆ. ಇದೇನಣ್ಣ ಹೊಳೆನ ಇದು? ನೀರು ಬಿಟ್ಟಿರೋದ ಕವಲಿನ? ಹಾಂ, ಕ್ಯಾಮ್ರಾ ಮೀನು ಹಿಡಿತವ್ರೆ. ನಂದು ಇದೇ ಥರ ಪ್ಲ್ಯಾನು. ಹೋಗೋ ದಾರಿಲಿ ಏನೇನು ಚೆನ್ನಾಗಿ ಕಾಣಿಸುತ್ತೆ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರೋದು. ರೋಡ್ ಇದು ರೋಡ್ ಇತ್ತು ಅನಿಸುತ್ತೆ ಮುಂಚೆ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ರೋಡ್ ಹೋಗೋಕೆ ಅಲ್ಲೆಲ್ಲಿ ಜಾಗ ಇದೆ? ಗಾಡಿ ಕೀ ಅಲ್ಲೇ ಇರ್ಬೇಕು ಗುರು. ಮೀನು ಹಿಡಿದಿದ್ದೀರಾ? ಹೇಳಿ. ಬೆಳಗ್ಗೆಯಿಂದ ಹಿಡಿತಿದ್ದೀರಾ?
ಅಣ್ಣವ್ರಿಗೆ ಸಿಕ್ಬಿಟ್ಟೈತಿ ಮೀನು. ಏನು ಯಾವ ಮೀನ ಇದು? ಆ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೆ. ಆ ಕಡೆಯಿಂದ ನನಗೇನು ಕಾಣಿಸಿತ್ತಪ್ಪ ಅಂದರೆ ಈ ಹೊಳೆ. ಇಲ್ಲೂ ನೋಡ್ಬೋದು ಯಾವುದೇ ಜನಗಳಿಲ್ಲ. ಇಲ್ಲಿ ಮೀನು ಹಿಡಿತಾ ಇದ್ದಾರೆ. ಒಂದು 2 kg ಅಷ್ಟು ಮೀನು ಹಿಡಿದಿದ್ದಾರೆ ಆಲ್ರೆಡಿ. ನಾನು ಹೊರಟಿದ್ದು ಮೇಲ್ಕೋಟೆಗೆ ಹೋಗೋಣ ಅಂತ. ನೋಡಿದ್ರೆ ಮೇಲ್ಕೋಟೆಗಿಂತ ಬೇರೆ ಜಾಗಗಳಲ್ಲಿ ನಿಲ್ಸೋದೇ ಜಾಸ್ತಿ ಆಯಿತು. ಅವಾಗ ಕೆರೆ ಹತ್ರ ನಿಲ್ಲಿಸಿದ್ದೆ, ಇವಾಗ ಈ ಹೊಳೆ ಹತ್ರ ನಿಲ್ಲಿಸಿದ್ದೀನಿ. ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆಯಿಂದ ಇದ್ದೀನಿ ಇಲ್ಲೇ ಓಡಾಡ್ಕೊಂಡು ಅದು ಇದು ನೋಡಿಕೊಂಡು. ಇವಾಗ ಹೊರಡ್ತೀನಿ ಸಾಕು. KR ಪೇಟೆ ರೈಟ್ಗೆ, ಮೇಲ್ಕೋಟೆ ಸ್ಟ್ರೈಟು. ಮೇಲ್ಕೋಟೆಯಲ್ಲಿರೋದು ಇದು ಹೈಸ್ಕೂಲ್ ಇದು. ಓಕೆ, ಅಲ್ಲಿಂದ ಹೊರಡೋಣ. ಯಾರಿಲ್ಲ ಸರ್, ಸುಮ್ಮನೆ ಹಂಗೆ ಬಂದಲ್ಲ. ಚೆನ್ನಾಗಿತ್ತು ವೆದರು, ಗ್ರೌಂಡ್ ಚೆನ್ನಾಗಿತ್ತಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ನಮ್ಮದು ಸ್ವಂತ ಊರು ಮಳವಳ್ಳಿ ಸರ್. ನಾನಿರೋದು ಬೆಂಗಳೂರಲ್ಲಿ. ಇದು ಗೋಪ್ರೋ ಸುಮ್ಮನೆ ಯೂಟ್ಯೂಬಲ್ಲಿ ಹಾಕೋಣ ಅಂತ. ಇಲ್ಲಿ ಕಾಡು ಪ್ರಾಣಿಗಳು ಯಾವುದು ಇಲ್ವಾ? ಇದೆ, ಜಿಂಕೆಗಳಿದಾವೆ, ಆಮೇಲೆ ಕೋಳ ಇದೆ. ಕಾಣಿಸ್ಕೊಳುತ್ತಾ? ಸ್ವಲ್ಪ ಆ ಕಡೆ ಅದೇ ಶ್ರವಣಬೆಳಗೊಳ ಹೋಗೋ ರೋಡಲ್ಲಿ ಸಿಗುತ್ತೆ ಅನ್ಸುತ್ತೆ. ಎಲ್ಲ ಬರ್ತವೆ. ನೀವು ಸರ್, ನೀವು ಯಾವ ಸಬ್ಜೆಕ್ಟ್ ತಗೋತೀರಾ? ಕನ್ನಡ. ನೋಡಿ, ಇದೆ ಹಳೆ ಸ್ಕೂಲು, ಹೈಸ್ಕೂಲು, ಬೆಟ್ಟ ಇದೆ. ಇದು ಗ್ರೌಂಡ್ ಆಟ ಆಡೋಕ್ಕೆ. ಅವ್ರು ಸರ್ರೆ ನಾನು ಹೋಗ್ತಾ ಇದ್ದೆ ಸುಮ್ಮನೆ ನೋಡಿಕೊಂಡು, ಹೋಗಿ ಒಂದು ರೌಂಡ್ ಹಾಕೊಂಬನ್ನಿ ಅಂತ ಹೇಳಿದ್ರು ಅವರೇನೆ. ಚೆನ್ನಾಗಿದೆಪ್ಪ ಸ್ಕೂಲು, ಗ್ರೌಂಡೆಲ್ಲ. ಸ್ಕೂಲ್ ಮುಗೀತಾ? ಇನ್ನೂ ಇಲ್ವಾ? ಎಲ್ಲ ಕ್ಲಾಸಸ್ ಇದೆಯಾ ಎಲ್ರಿಗೂ? ಎಷ್ಟು ಗಂಟೆಗೆ ಮುಗಿಯೋದು? 4:15. ನಿಮಗೆ PT-ನಾ? ನೀವು ಎಷ್ಟನೇ ಕ್ಲಾಸು? 9th. ಯಾರೋ ಓಡ್ ಬರ್ತಾವ ನಿಮ್ಮ ದೋಸ್ತು. ಏನು ಬೆಡ್ಸಾಡ್ತಾ ಇದ್ದೀರಾ? ಯಾರು ಗೆಲ್ತಾರೆ ಅಂತ? ಹಾಂ, ನಿಮ್ಮದೇ ಊರು ಹಂಗಾದ್ರೆ? ಬಿಡದಿನಾ? ಬಿಡದಿಯಿಂದ ಇಲ್ಲಿ ಹಾಸ್ಟೆಲಲ್ಲಿ ಇರೋದಾ? ನೀವೆಲ್ಲನೂ ಬೇರೆ ಕಡೆಯಿಂದ ಬಂದಿರೋದಾ? ಹಾಂ. ಯಾವ ಸಬ್ಜೆಕ್ಟ್ ಸರ್ ಅವರು? ತೋಟಗಾರಿಕೆ. ಅದು ಸಬ್ಜೆಕ್ಟ್ ಐತಾ ನಿಮಗೆ? ಮೇಲಿರೋ ದೇವಸ್ಥಾನದ ಯಾವುದು? ಕೆಳಗಡೆ ಇರೋದು? ಸರಿ ಕಣ್ರಪ್ಪ, ಬಾಯ್. ಪುಟ ದೇವಸ್ಥಾನಕ್ಕೆ ಹೆಂಗೆ? ಬೆಟ್ಟ ಅಲ್ಲ, ಇಲ್ಲೇ ಇದಲ್ಲ ಚಲೋ. ಅದಾ? ಹಾಂ, ಬಿಡ್ತೀನಿ ನಿನ್ನ. ಬಿಡ್ಬೇಕಾ ಬಿಡಬಾರ್ದ? ಸರಿ, ಆಯ್ತೈತಲ್ಲ. ಇಲ್ಲಿ ಕಾಣಿಸ್ತಿಲ್ವ ಲೈಟ್ ಬ್ಲಿಂಕ್ ಆಗ್ತಿರೋದು? ರೆಕಾರ್ಡ್ ಆಗ್ತಿದೆ, ತೋರಿಸ್ಬೇಕಾ? ಹಾಂ, ನೋಡಿ ಇವಾಗ. ಓಪನ್ ಐತೆ ಇವಾಗ? 4 ಗಂಟೆ ಇವಾಗ. ಸರಿ ಕಣ್ರ, ಬಾಯ್. ಸಚಿನ್ KKN. ಸಚಿನ್ ಅಂತ ಬರೀಲಕ್ಕಪ್ಪೆ. ಮನ್ನಿ ಫೋನ್ ಹಾಕ್ತೀನಿ ಬಿಡು.
ಇವತ್ತು ಮನೆಗೆ ಹೋಗೋತ್ತಿನ ಇಲ್ವೋ ಗೊತ್ತಿಲ್ಲ ಕಣ. ಇನ್ನು 3-4 ದಿನ. ಹಾಂ ಸರಿ ಬಾಯ್. ಹೆಲ್ಮೆಟ್ ಲಾಕ್ ಮಾಡಿದ್ದೀನಿ. ಗೋಪ್ರೋನ ಬ್ಯಾಗ್ ಹಾಕ್ಕೊಂಡು ಹೊರಡ್ತೀನಿ ದೇವಸ್ಥಾನದ ಒಳಗಡೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದರೆ ನಮಗೆ 4 ದಿಕ್ಕಲ್ಲೂ ಮಂಟಪಗಳು ಕಾಣಿಸುತ್ತೆ. ಈ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಹೊಯ್ಸಳ ಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯವನ್ನು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. 4 ದಿಕ್ಕಿನಲ್ಲಿರುವ ಮಂಟಪದ ಕಂಬಗಳ ಮೇಲೆ ಈ ಥರ ಕೆತ್ತನೆ ಕೆಲಸನ ನಾವು ನೋಡ್ಬೋದು. ಎಲ್ಲ ಕಂಬಗಳ ಮೇಲೂ ಒಂದೊಂದು ಶಿಲ್ಪಕಲೆಯನ್ನು ಕೆತ್ತನೆ ಮಾಡಿದ್ದಾರೆ. ಮಳೆ ಜೋರಾಗಿ ಹೋಯ್ತಿದೆ. ನೀರು ತುಂಬ ಬಂತು, ಆದರೆ ಯಾವ ನೀರು ನಿಂತಿಲ್ಲ. ಆಗಿನ ಕಾಲದಲ್ಲಿ ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ನೋಡಿ, ಎಲ್ಲ ನೀರು ದೇವಸ್ಥಾನದ ಹೊರಗೆ ಹೋಗೋದ್ರಿಂದ. ಫುಲ್ ವಾತಾವರಣನೇ ಚೇಂಜ್ ಆಗಿದೆ. ಮಳೆ ಬರ್ತಿರೋದ್ರಿಂದ ಗೋಪ್ರೋನ ಬ್ಯಾಗ್ಗೆ ತೆಕ್ಬಿಟ್ಟಿದ್ದೀನಿ. ನೋಡಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿಂದ ಕಾಣಿಸ್ತಿದೆ. ಇವಾಗ ಬೆಟ್ಟ ಹತ್ತಾ ಇದ್ದೀನಿ. ವೀಕ್ ಡೇಸಲ್ಲಿ ಬರೋ ಅಡ್ವಾಂಟೇಜಸ್ ಏನಂದರೆ ಜನ ಯಾರೂ ಇರೋದಿಲ್ಲ. ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಹೋಗಿ ಬರ್ಬೋದು. ಮೇಲೆ ಟೆಂಪಲ್ ಓಪನ್ ಇದೆಯಾ ಇಲ್ವೋ ಗೊತ್ತಿಲ್ಲ. 5 ಗಂಟೆ ಕ್ಲೋಸ್ ಆದರೆ ಮತ್ತೆ 7 ಗಂಟೆ ಓಪನ್ ಇರೋಲ್ಲ ಅಂತೆ. ಹೆಂಗೋ ರೈನ್ ಜಾಕೆಟ್ ತಂದಿದ್ದೆ. ಮಳೆ ಬರ್ತಿದ್ದಂಗೆ ರೈನ್ ಜಾಕೆಟ್ ಹಾಕೋಬಿಟ್ಟಿದ್ದೀನಿ. ರೈನ್ ಜಾಕೆಟ್ ಒಳಗಡೆನೇ ಬ್ಯಾಗ್ ಫಿಕ್ಸ್ ಆಗೋಗಿದೆ. ಒಳಗಡೆ ಆರಾಮಾಗಿ ವಿಡಿಯೋ ಮಾಡ್ಬೋದು. ಜನಗಳೆಲ್ಲ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಬಂದು ದೇವಸ್ಥಾನದ ಬಾಗಿಲು ತೆಗೀಲಿ ಅಂತ. ಮೇಲ್ಕೋಟೆ ಕಲ್ಯಾಣಿ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ನಾನು ಬರ್ಬೇಕಾದ್ರೆ ಬಂದಿದ್ದೆ. ಇದು ಒಂದು ರೌಂಡ್ ಹಾಕ್ಕೊಂಡು ಆ ಕಡೆಯಿಂದ ಬರುತ್ತೆ. ದರ್ಶನ ಮುಗಿಸ್ಕೊಂಡು ಬೆಟ್ಟ ಇಳಿಬೇಕಾದ್ರೆ 4 ಜನ ಫ್ರೆಂಡ್ಸ್ ಆಗ್ತಾರೆ. ಈಗ ಅವ್ರ ಜೊತೆನೇ ಮೇಲ್ಕೋಟೆಯಲ್ಲಿರೋ ಬೇರೆ ಪ್ಲೇಸಸ್ಗಳು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಗೇಟ್ ತಳ್ಳಬೇಕು ಅನ್ಸುತ್ತೆ ಸೈಡ್ಗೆ. ಇವ್ರ ಜೊತೆ ನಾನು ನೋಡೋಕ್ಕೆ ಬಂದಿದ್ದು ಫಸ್ಟ್ ಪ್ಲೇಸ್ ಯಾವುದಂದರೆ ಮೇಲ್ಕೋಟೆ ಕಲ್ಯಾಣಿ. ಈ ಕಲ್ಯಾಣಿ ಮೇಲ್ಕೋಟೆಯಲ್ಲಿ ತುಂಬ ಪಾಪ್ಯುಲರ್ ಪ್ಲೇಸಸ್ಗಳಲ್ಲೊಂದು. ಈ ಕಲ್ಯಾಣಿ ಸುತ್ತಮುತ್ತ ತುಂಬ ಮೂವಿ ಶೂಟಿಂಗ್ ಕೂಡ ಆಗಿದೆ. ನಾವು ಬಂದಾಗ ಕೆಲವು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇತ್ತು. ನಾವು ನೆಕ್ಸ್ಟ್ ಹೊರಟಿದ್ದು ಅಕ್ಕ ತಂಗಿ ಕೊಳ ನೋಡೋಕ್ಕೆ. ಇದು ಅಕ್ಕನ ಕೊಳನ ತಂಗಿ ಕೊಳನ? ಇದು ಅಕ್ಕಪಕ್ಕದಲ್ಲೇ 2 ಕೊಳ ಇದ್ರೂ ತಂಗಿ ಕೊಳದಲ್ಲಿ ಮಾತ್ರ ಶುದ್ಧವಾದ ನೀರಿದೆ. ಈ ನೀರನ್ನ ದೇವರ ಅಭಿಷೇಕಕ್ಕೂ ಕೂಡ ಬಳಸ್ತಾರೆ. ಇದೇ ಅಕ್ಕನ ಕೊಳ. ಈ ನೀರು ಅಷ್ಟು ಶುದ್ಧವಾಗಿಲ್ಲ. ಜನಗಳು ಕೈ ಕಾಲು ತೊಳೆಯೋಕೆ ಕೂಡ ಬಳಸ್ತಾರೆ ಈ ನೀರನ್ನ. ಈ ಕೊಳದಲ್ಲಿ ಹಾವು ಕೂಡ ಕಾಣಿಸ್ತು. ನೋಡಿ ಅಲ್ಲಿ ಮೀನು. ಓ, ಆರೆಂಜ್ ಕಲರ್. ಎಷ್ಟು ವೈಟ್ ಐತೆ ನೋಡಿ ಇದು. ಈ ಎಲ್ಲ ಜಾಗಗಳನ್ನ ನೋಡಿಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಸೂರ್ಯ ಮುಳುಗೋ ಟೈಮೇ ಆಯಿತು. ಕೊನೆಯದಾಗಿ ನಾವು ಧನುಷ್ಕೋಟಿನ ನೋಡೋಕೆ ಹೊರಟ್ವಿ. ಧನುಷ್ಕೋಟಿಗೆ ಶ್ರೀರಾಮ ತಮ್ಮ ವನವಾಸದ ದಿನಗಳಲ್ಲಿ ಬಂದಿದ್ರು ಅಂತ ಹೇಳಲಾಗುತ್ತೆ. ನಾವು ಸನ್ಸೆಟ್ ಟೈಮಲ್ಲೇ ಬೆಟ್ಟ ಹತ್ತಿದ್ರಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಐತೆ ಕೆಳಗಡೆ. ರಾಮ, ಸೀತೆ, ಲಕ್ಷ್ಮಣ, ಇಲ್ಲ ಆಂಜನೇಯ, ಲಕ್ಷ್ಮಣ, ರಾಮ, ಸೀತೆ. ಸೀತಾಮಾತೆಗೆ ನೀರು ಬೇಕು ಅಂತ ಇದೇ ಬಂಡೆಗೆ ಶ್ರೀರಾಮ ಬಾಣ ಬಿಡ್ತಾರೆ. ಇಲ್ಲಿ ನೀರು ವರ್ಷ ಪೂರ್ತಿ ಇರುತ್ತೆ ಅಂತ ಹೇಳ್ತಾರೆ. ಬೇಸಿಗೆಗಾಲದಲ್ಲಿ ಕೂಡ ಇಲ್ಲಿ ನೀರು ಬತ್ತೋಗೋದಿಲ್ಲ.
ಧನುಷ್ಕೋಟಿ ನೋಡಿಕೊಂಡು ನಾವು ಮೇಲ್ಕೋಟೆಯಿಂದ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೆಲವು ಸಲ ಏನಾಗುತ್ತಪ್ಪ ಅಂದರೆ ವಿಡಿಯೋ ಮಾಡ್ತಿರೋದು ಹೊಸದಾಗಿದ್ದನ್ನು